ಹಲೋ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು ಜಾಬ್ಸ್ ತಂದಿರೋದು ವರ್ಕ್ ಫ್ರಮ್ ಹೋಮ್ ಜಾಬ್ ತೊಗೊಂಬಂದೀನಿ, ರಿಮೋಟ್ ವರ್ಕು. ಸೊ, ಇಮೇಲ್ ಕಲೆಕ್ಷನ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದೀನಿ. ಸೊ, ಇವರು ಇಂಡಿಯಾ ಇಂದ ಕಳಿಸಿದ್ದಾರೆ ರಿಮೋಟ್ ವರ್ಕು. ಇವರು ಫ್ರಮ್ 500 ಅ ಮಂತ್ ಅಂದರೆ ಸ್ಟಾರ್ಟಿಂಗು 500 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ, ಡಿಸ್ಕ್ರಿಪ್ಷನ್ ಏನು ಕೊಟ್ಟಿದ್ದಾರೆ ಸರಿಯಾಗಿ ಓದ್ಬಿಟ್ಟು ಇದನ್ನು ಅಪ್ಲೈ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ, ಇಮೇಲ್ ಕಲೆಕ್ಷನ್ ಪ್ರಾಜೆಕ್ಟ್ ಇದೆ. ಫ್ರೀಲಾನ್ಸ್ ಪ್ರಾಜೆಕ್ಟ್. ಅಂದರೆ ಇದು ಫ್ರೀಲಾನ್ಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ, ಅವರು ಸ್ಪೆಸಿಫೈ ಮಾಡಿ A1 ಮಾಡೆಲ್‌ಗೋಸ್ಕರ ಅವರು ಕೇಳ್ತಾ ಇದ್ದಾರೆ. ಇಮೇಲ್ಸ್ ರಿಕ್ವೈರ್ಡ್ ಅಂತ ಹೇಳಿ. ಇದರಲ್ಲಿ ಅಸೈನ್‌ಮೆಂಟ್ ಟಾಸ್ಕ್ ಇರುತ್ತೆ. ನಮಗೆ ಅವರು ಅಸೈನ್‌ಮೆಂಟ್ ಟಾಸ್ಕ್ ವಿಲ್ ಬಿ ಗುಡ್. ಅಂದರೆ ತುಂಬ ಒಳ್ಳೆ ಅಸೈನ್‌ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಅವ್ರು ನಿಮಗೆ ಇಮೇಲ್ಸ್ ಓನ್ಲಿ ಸೆಲೆಕ್ಟ್ ಮಾಡಿ ನೀವು ಕಳಿಸ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ, ಅಸೈನ್‌ಮೆಂಟ್ ಟಾಸ್ಕ್ ಬಂದ್ಬಿಟ್ಟು ನಾವು ಇಮೇಲ್ಸ್‌ನ ಕಲೆಕ್ಟ್ ಮಾಡಬೇಕು. ಯಾವ ಥರ ಅಂದರೆ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಯಾವ ಥರ ಇಮೇಲ್ಸ್ ಆದರೂ ಪರವಾಗಿಲ್ಲ. ಬ್ರೌಸರಲ್ಲಿ ಕಳಿಸ್ಬೇಕು. ಆಮೇಲೆ ಇವರೊಂದು ಫಾರ್ಮ್ ಕೊಟ್ಟಿದ್ದಾರೆ. ಆ ಫಾರ್ಮ್ ಗೂಗ್ಲಿ ಫಾರ್ಮಲ್ಲೇ ನಾವು ಅದನ್ನ ಕಳಿಸ್ಬೇಕು. ನಾವು ಅದರಲ್ಲಿ ಕೊಡುವಂಥ ನೇಮು, ಅಡ್ರೆಸ್ ಕೇಳಿಲ್ಲ. ನೇಮು, ಫೋನ್ ನಂಬರು ಅದನ್ನೆಲ್ಲ ನಿಮ್ಮ ಡೀಟೇಲ್ಸ್ ಕೇಳಿದ್ದಾರೆ. ಸೊ, ಡೀಟೇಲ್ಸ್ ನೀವು ಅಟೆಂಡ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ತಿರ್ಗಿ ಆಮೇಲೆ ನೀವು ಗೂಗ್ಲಿ ಫಾರ್ಮಲ್ಲೇ ನೀವು ಪ್ರತಿಯೊಂದು ಇಮೇಲ್ಸ್‌ನ ನೀವು ಸೆಲೆಕ್ಟ್ ಮಾಡಿ, ಕಾಪಿ ಮಾಡಿ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ, ಇನ್ ಈಚ್ ಡೊಮೇನ್ ಲೈಕ್ ಟ್ರಾವೆಲ್, ಶಿಪ್‌ಮೆಂಟ್, ಬಿಲ್ ಸ್ಟೇಟ್‌ಮೆಂಟ್ ಎಕ್ಸೆಟ್ರಾ ಮೆನ್ಷನ್, ಗೈಡೆನ್ಸ್, ದೇರ್ ಆರ್ ಸಮ್ ಬ್ಯಾನ್ ಡೊಮೇನ್ಸ್. ಅಂದರೆ ಇಂಥವೆಲ್ಲ ಕಳಿಸಬಾರ್ದು. ಸ್ವಲ್ಪ ಅದನ್ನ ಬ್ಯಾನ್ ಮಾಡಿದ್ದಾರೆ. ಅಂಥವೆಲ್ಲ ಕಳಿಸಬಾರ್ದು. ಅವ್ರು ಯಾವ ಥರ ಅಂತ ಆ ಫಾರ್ಮ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದೇ ಥರದ್ರಲ್ಲೇ ಕಳಿಸ್ಬೇಕಾಗತ್ತೆ. ಸಬ್ಮಿಟ್ ಮೇಲ್ಸ್ ಬಂದ್ಬಿಟ್ಟು .eml ಫಾರ್ಮ್ಯಾಟಲ್ಲೇ ಕಳಿಸ್ಬೇಕಾಗತ್ತೆ. ಡೌನ್ಲೋಡ್ ಮಾಡಿಬಿಟ್ಟು ಆಮೇಲೆ 3 ಡಾಟ್ಸ್ ಇರುತ್ತೆ. ಡೌನ್ಲೋಡ್ ದ ಮೇಲ್ ಅಂತ ಹೇಳಿದ್ದಾರೆ. ಇವ್ರು ಹೇಳ್ತಾ ಇರೋದು 25 ಟು 50 ಮೇಲ್ಸ್‌ನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಆ ಪೇಸ್ಟ್ ಮಾಡೋದ್ರಲ್ಲಿ 5 ಇಮೇಲ್ಸ್ ಅವರು ಸೆಲೆಕ್ಟ್ ಮಾಡ್ತಾರೆ. A1 ಮಾಡೆಲ್ ಪ್ರಾಜೆಕ್ಟ್‌ಗೋಸ್ಕರ. ಆ ಪ್ರಾಜೆಕ್ಟಲ್ಲಿ ₹10 ಪರ್ ಕೊಡ್ತಿದ್ದಾರೆ. ಒಂದಕ್ಕೆ ₹10 ಅಂತೆ ಕೊಡ್ತಾ ಇದ್ದಾರೆ. ನೀವು ಡಿಫ್ರೆಂಟ್ ಇಮೇಲ್ ಅಕೌಂಟ್ಸ್‌ನಲ್ಲಿ ಬೇಕಾದರೂ ಕಳಿಸ್ಬೋದು ಅಂತಾನೆ ಹೇಳ್ತಾರೆ ಅವರು. ಫ್ರೆಂಡ್ಸಲ್ಲಿ, ಫ್ಯಾಮಿಲೀಸು ಯಾರು ಬೇಕಾದ್ರೂ ಇದನ್ನ ಕಳಿಸ್ಬೋದು. ಆಮೇಲೆ ನೀವು ಸಕ್ಸಸ್‌ಫುಲ್ ಆದರೆ ನಿಮಗೆ ₹100 ಎಕ್ಸ್ಟ್ರಾ ಸಹ ಕೊಡ್ತೀನಿ ಅಂತ ಅವರು ಹೇಳ್ತಾರೆ. ಅವ್ರು ಹೇಳಿರೋ ಪೋರ್ಟಲಲ್ಲೇ ನೀವು ಕಳಿಸ್ಬೇಕಾಗತ್ತೆ ಇದನ್ನ. ಡ್ರೈವ್ ರಿಕ್ವೈರ್ಡ್ ಇನ್ ಎ ಡ್ರೈವ್ ಆ್ಯಂಡ್ ಶೇರ್ ದ ಡ್ರೈವ್ ಲಿಂಕ್ ವಿತ್ ಅಸ್. ಅಂದರೆ ಅವ್ರು ಹೇಳೋ ಥರ ಗೂಗ್ಲಿ ಫಾರ್ಮಲ್ಲೇ ನೀವು ಅದನ್ನು ಕಳಿಸ್ಬೇಕಾಗತ್ತೆ. ಸೊ, ಪೇಮೆಂಟ್ ಬಂದ್ಬಿಟ್ಟು 30 ಟು 35 ಡೇಸ್ ಆದಮೇಲೆ ನಿಮಗೆ ಕಂಪ್ಲೀಷನ್ ಆಫ್ ದ ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಮಾತ್ರನೇ ಅವರ ಅಮೌಂಟ್ ನಿಮಗೆ ಗಳಿಸ್ತೀನಿ ಅಂತ ಹೇಳ್ತಾರೆ. ಯು ವಿಲ್ ರಿಸೀವ್ ಮಲ್ಟಿಪಲ್ ಟಾಸ್ಕ್. ಅಂದರೆ ಡಿಫ್ರೆಂಟ್ ಟಾಸ್ಕ್ ಅವರು ಪ್ರತಿದಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ, ಏನೇ ಡೌಟ್ ಇದ್ರೂ ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ. ಸೊ, ಫೋನ್ ನಂಬರಲ್ಲಿ ಕಾಲ್ ಮಾಡಿ ಅದ್ರ ಬಗ್ಗೆ ನೀವು ಎಕ್ಸ್‌ಪ್ಲೇನ್ ಮಾಡ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರಿಗೆ ಫೋನ್ ಮಾಡಿ ನೀವು ತಿಳ್ಕೊಳ್ಳಿ. ಸೊ, ಫ್ರೀಲಾನ್ಸು ಕಾಂಟ್ರಾಕ್ಟ್ ಲೆಂತ್ ಬಂದ್ಬಿಟ್ಟು 1 ವೀಕ್ ಅಂತ ಹೇಳಿದ್ದಾರೆ. ಸೊ, 500 ಸ್ಟಾರ್ಟಿಂಗ್ ಅಂತ ಹೇಳಿದ್ದಾರೆ. ರಿಮೋಟ್ ವರ್ಕ್ ಅಂತ ಹೇಳಿದ್ದಾರೆ. ಸೊ, ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಅರ್ಥ ಆಯಿತು ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸತಿ ಓದ್ಬಿಟ್ಟು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿ. ಅವ್ರು ಕಾಲ್ ಮಾಡಿದಾಗ ನಿಮಗೆ ಪ್ರತಿಯೊಂದು ಅವ್ರ ಡೀಟೇಲ್ಸ್ ಹೇಳ್ತಾರೆ. ಸೊ, ಅಪ್ಲೈ ನೌ ಅಂತ ನೀವು ಕಳಿಸಿದಾಗ ನಿಮಗೆ ಫಸ್ಟ್ ಅಪ್ಲೈ ನೌ ಅಂತ ಕೊಟ್ಟಾಗ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್ ಆಪ್ಷನಲ್. ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ CV ಅಪ್ಲೋಡ್ ಮಾಡಬೇಕು. ಇಲ್ಲ CV ಅಪ್ಲೋಡ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತಲೇ ಅವರು ಕಳಿಸ್ತಾ ಇದ್ದಾರೆ. ಸೊ, ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ, ಮೇಲ್ ಆಗ್ಬೋದು, ಫೀಮೇಲ್ ಆಗ್ಬೋದು, ಯಾರು ಬೇಕಾದರೂ ಈ ಜಾಬ್ನ ನೀವು ಮಾಡ್ಬೋದು. ಸೊ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕಳಿಸಿರ್ತೀನಿ. ಫೋನ್ ನಂಬರ್ ಇರುತ್ತೆ. ಕಾಲ್ ಮಾಡಿ. ನೀವು ಫುಲ್ ಡೌಟ್ ಕ್ಲಿಯರ್ ಆದಮೇಲೆ ನೀವು ಅದನ್ನು ಫಾರ್ಮ್‌ನ ಫಿಲಪ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್‌ಗೆ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.